ದಿವ್ಯ ದಿಶಾದ ಈ ಸಂಚಿಕೆಯ ಪ್ರಾಯೋಜಕರು ಶುದ್ಧಂ ಗಾಣ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಮಂಗಳೂರಿನ ಪ್ರಸಿದ್ಧ ಹೋಟೆಲ್ ಜನತಾ ಡಿಲಕ್ಸ್ನ ಮಾಲೀಕರು ಪತ್ತುಮುಡಿ ಸೂರ್ಯನಾರಾಯಣ ರಾವ್ ಅವರು. ಪ್ರಾರಂಭದಲ್ಲಿ ಸಾಧನೆಯ ದುರ್ಗಮವಾದ ದಾರಿಯನ್ನು ಕ್ರಮಿಸಿದ್ರೂ ಇವರ ಅಸಾಮಾನ್ಯ ಸಾಧನೆ ಪ್ರಶಂಸನೀಯವಾದದ್ದು. ಹೋಟೆಲಿನ ವ್ಯವಹಾರದಲ್ಲಿ ಸಮಸ್ತ ವ್ಯಾಪಾರ ವ್ಯವಹಾರವನ್ನು ಸೂಕ್ಷ್ಮವಾಗಿ ಚಿಕಿತ್ಸಕ ದೃಷ್ಟಿಯಿಂದ ಅವಲೋಕಿಸಿ ಪರಿಹಾರ ಕಂಡುಹುಡುಕುವಂತಹ ಜಾಣ್ಮೆ ಅವರಿಗೆ ರಕ್ತಗತವಾಗಿ ಬಂದಿದೆ. ಅಂತಾರಾಷ್ಟ್ರೀಯ ಸಮಾಜ ಸೇವಾ ಸಂಸ್ಥೆಯಾದ ಲಯನ್ಸ್ ಇಂಟರ್ನ್ಯಾಷನಲ್ನ ಮಂಚಿ ಶಾಖೆಯ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ರಾಜ್ಯ ಕಾರ್ಯಕಾರಿಣಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹೋಟೆಲ್ ಮಾಲೀಕರ ಪ್ರತಿನಿಧಿಯಾಗಿ ಹಲವಾರು ಸಂಘ ಸಂಸ್ಥೆಗಳಿಗೆ ಉದಾರ ಕೊಡುಗೆಯನ್ನು ನೀಡಿ, ಇವರ ಮುಖಂಡತ್ವದಲ್ಲಿ ಮಂಚಿ ಶ್ರೀ ಮಹಾದೇವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ಜರುಗಿದ್ದು, ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ರಂಗಕ್ಕೆ ಸದ್ದುಗದ್ದಲವಿಲ್ಲದೆ ಕೊಟ್ಟ ಉದಾರ ಸಹಕಾರ ಸ್ಮರಣೀಯವಾದದ್ದು. ನಾನ್ ಎಸಿ ಸೌಲಭ್ಯದೊಂದಿಗೆ ಪತ್ತುಮುಡಿ ಸೌಧ ಮಂಗಳೂರು. ಮಂಗಳೂರಿನ ಹೋಟೆಲ್ ಉದ್ಯಮದ ಅಗ್ರಗಣ್ಯ ಸ್ಥಾನವನ್ನೇರಿದ ಸಂಸ್ಥೆ. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಗ್ರಾಹಕರ ನೆಚ್ಚಿನ ತಾಣ ಹೋಟೆಲ್ ಜನತಾ ಡಿಲಕ್ಸ್. ಶಿಕ್ಷಣ ಎಲ್ಲ ಮಂಚಿ ಇದೆ, ಬಂಡವಾಳ ಮಂಚಿಯಲ್ಲಿ ಪತ್ತುಮುಡಿ ಇದ್ದೇವೆ. ಒಂದು ಕೃಷಿ ಮನೆ ಅಲ್ಲಿ ಹುಟ್ಟು ಬೆಳೆದು ಬಾಲ್ಯ ಶಿಕ್ಷಣ ಎಲ್ಲ ಅಲ್ಲಿ ಪ್ರಾಥಮಿಕ ಶಾಲೆ. ಅದನಂತರ ಹೈಯರ್ ಎಲಿಮೆಂಟರಿ ಮಂಚಿ ಮೂಜಿಬೇಲು ಹೈಯರ್ ಎಲಿಮೆಂಟರಿ ಶಾಲೆ ಮತ್ತೆ ಹೈಸ್ಕೂಲ್ ಶಿಕ್ಷಣ ಶಾರದಾ ಹೈಸ್ಕೂಲ್ ಬಾಣಿ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಂಗಳೂರಿನ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು, ಜನತಾ ಡಿಲಕ್ಸ್ ಹೋಟೆಲ್ನ ಮಾಲೀಕರಾದಂತಹ ಪತ್ತುಮುಡಿ ಸೂರ್ಯನಾರಾಯಣ ರಾವ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಬಹುಶಃ ಮಂಗಳೂರಿಗೆ ಬಂದಂತಹ ಜನರು ಜನತಾ ಡಿಲಕ್ಸ್ ಅಲ್ಲಿ ಕಾಫಿ ಟೇಲಿ ಮಾಡದೆ ಹೋಗಿರ್ಲಿಕ್ಕಿಲ್ಲ, ಅಂತಹ ಒಂದು ಹಾಟ್ ಸ್ಪಾಟ್ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಯಾರು ಗೊತ್ತಾದ್ರೆ ಅಡಿಗೆ ನಾವು ಮಾಡ್ಬೇಕು. ಹಾಗೆ ಸ್ವಲ್ಪ ಅಡಿಗೆ ನಮ್ಮ ಪ್ರಾರಂಭ ಅಂದ್ರೆ ಸ್ವಲ್ಪ ಅಡಿಗೆ ಬಗ್ಗೆ ಗೊತ್ತಿತ್ತು. ಯಾಕಂತ ಒಂದು 8 ವರ್ಷ ನಮ್ಗೆ ಊರಿನಲ್ಲಿ ಹಳ್ಳಿಯಲ್ಲಿ ಹೋಟೆಲ್ ಇತ್ತು. ನನಗೆ ಹೋಟೆಲ್ ನಾನು ಸ್ವಲ್ಪ ಸ್ಟಾರ್ಟಿಗೆ ನಾನಲ್ಲಿ ಕಲ್ತದ್ದು ಹಳ್ಳಿಯಲ್ಲಿ. ಮತ್ತೆ ನಾವು ನನ್ನ ತಂಗಿಯನ್ನು ಕುಂದಾಪುರದಲ್ಲಿ ಕೊಟ್ಟು ಮದುವೆ ಕೊಟ್ಟಿತ್ತು. ಅಲ್ಲಿ ಸರೋನಲ್ಲಿ ಹೋಟೆಲ್ ಪ್ರಾರಂಭ ಮಾಡಿದ್ದು ನಾನು ಪಾರ್ಟ್ನರ್ ಆಗಿ ಸೇರಿ. ಅದು ನಮ್ಗೆ ಸ್ವಲ್ಪ ಹೋಟೆಲ್ ಹೆಚ್ಚಿನ ಅನುಭವ ಬಂತು. ಅದ ನಂತರ ಉಡುಪಿಯಲ್ಲಿ ಕಿಚಿರ ಹೋಟೆಲ್ನಲ್ಲಿ ಅಲ್ಲಿ ಹೋಟೆಲ್ ಪ್ರಾರಂಭ ಆಗುತ್ತೆ. ಅಲ್ಲಿ ಪಾರ್ಟ್ನರ್ ಆಗಿ ಸೇರಿ ಸ್ಟಾರ್ಟ್ ಆಗೋದು 2 ವರ್ಷ. ಇದು 88ನೇ ಇಸ್ವಿಯಲ್ಲಿ 89 ಮಂಗಳೂರಿಗೆ ನಾನು 35 ವರ್ಷ ಆಯ್ತು. ಈಗ ಮಂಗಳೂರಿಗೆ ಬಂದು ಫಸ್ಟ್ಗೆ KSRದಲ್ಲಿ ನಾವಿಬ್ರು ಗಂಡು ಮಕ್ಕಳು, 2 ಹೆಣ್ಮಕ್ಳು. ನನ್ನ ತಮ್ಮ ಕುಂದಾಪುರದಲ್ಲಿ ಹೋಟೆಲ್ ನಡೆಸ್ತಾ ಇದ್ದೇನೆ. ತಂಗಿ ಎಂಬುದು ಸೀರೆ ಇದ್ದಾರೆ ಮತ್ತು ಬ್ಯಾಂಗ್ಳೂರ್ ಇದ್ದಾರೆ. ನೀವು ಮತ್ತೆ ನಿಮ್ಮ ತಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಸ್ತಾ ಇದ್ದೀರಾ? ಸ್ವಂತ 35 ವರ್ಷ ಮಂಗಳೂರಿನಲ್ಲಿ ಪಾರ್ಟ್ನರ್ಶಿಪ್. ನನಗೆ ಪಾರ್ಟ್ನರ್ ನಾನು ಪಾರ್ಟ್ನರ್ ಆಗಿ ನಮ್ಮ 2-3 ಜನ ತಗೊಂಡಿದ್ದೇನೆ. ನನ್ನೊಟ್ಟಿಗೆ ಕೆಲಸ ಮಾಡಿ ಇಲ್ಲಿದ್ದವರನ್ನೇ ಪಾರ್ಟ್ನರ್ ತಗೊಂಡಿದ್ದೆ. 35 ವರ್ಷ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದೇನೆ. ಹೋಟೆಲ್ ಮತ್ತು ಕ್ಯಾಟ್ರಿಂಗ್ ಮತ್ತೊಂದು ಸಣ್ಣ ಹಾಲ್ ಸಹ ಉಂಟು. 500 ಜನದ ಮದುವೆ ಹಾಲ್ ಉಂಟು, AC ಹಾಲ್, ಬೇಕಾದ ಪಾರ್ಟಿ ವ್ಯವಸ್ಥೆ ಎಲ್ಲ ಉಂಟು, ನಡೆಸ್ಕೊಡ್ತೀನಿ. ಮೊದಲನೇದಾಗಿ ಪ್ರಾರಂಭವಾದ ಹೋಟೆಲ್ ಅಂದ್ರೆ KSR ರೋಡಲ್ಲಿ 89ರಲ್ಲಿ ಸ್ಟಾರ್ಟ್ ಆಯ್ತು. ಅದು ಮೊನ್ನೆ ಬಿಲ್ಡಿಂಗ್ ಸೇಲ್ ಆಯ್ತು, ಬಿಲ್ಡಿಂಗ್ ಮಾರಾಟ ಆಯ್ತು. ನಾನು ಬಿಟ್ಟಿದ್ದೆ ನೋಡಿ. ಇಲ್ಲಿ ಎಷ್ಟು ಜನ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸರ್? ಇಲ್ಲಿ 3 ಜನ ಕೆಲಸ ನಿರ್ವಹಿಸ್ತಾರೆ. ಈ ಉದ್ಯಮ ನಡೆಸುವಲ್ಲಿ ನಿಮಗೆ ಪ್ರಾರಂಭದಲ್ಲಿ ಇದ್ದ ಸವಾಲುಗಳೇನು ಸರ್? ಹೋಟೆಲ್ ಉದ್ಯಮ ಅಂತ ಹೇಳಿದ್ರೆ ಸವಾಲುಗಳೇ ಇರ್ತದೆ. ಆದರೆ ನಮ್ಗೆ ಅದೊಂದು 45 ವರ್ಷದ 46 ವರ್ಷ ಹೋಟೆಲ್ ಉದ್ಯಮದಲ್ಲಿ ಇದ್ದರು.
ಅದನ್ನ ಬಿಚ್ಚಲಿಕ್ಕೆ ಆಗುದಿಲ್ಲ. ಹಿನ್ನೆಲೆ ಅದು ಹೋಟೆಲ್ ಮತ್ತು ನಮಗೊಂದು ಅವಿನಾಭಾವ ಸಂಬಂಧ. ಆಗ ಹೋಟೆಲ್ನಲ್ಲಿ ಸಮಸ್ಯೆಗಳು ತುಂಬಾ ಉಂಟು, ಈಗೀಗ ಸಮಸ್ಯೆಗಳು ಹೆಚ್ಚಾಗ್ತಾ ಉಂಟು. ಆದ್ರೆ ನಮ್ಗೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಅದಕ್ಕೆ ಇನ್ವಾಲ್ವ್ ಆದ ಕಾರಣ ಅದರ ಮೂಲ ಏನ್ ಸಮಸ್ಯೆ ಉಂಟು ಅಂತ ನಮ್ಗೆ ಅರ್ಥ ಆಗ್ತದೆ. ಈ ಹೋಟೆಲ್ನಲ್ಲಿ ಒಂದು ತಿಂಡಿ ಬಗ್ಗೆ ತಿಂಡಿ ಬಗ್ಗೆ ಎಲ್ಲ ಸಮಗ್ರವಾದ ಮಾಹಿತಿ ಉಂಟು. ಯಾವ ತಿಂಡಿ ಹೇಗಾಗಬೇಕು, ಎಂತ ಆಗಬೇಕು ಅಂತ ಹೇಳಿ. ಮತ್ತೆ ಕೆಲಸವನ್ನು ಒಳ್ಳೆ ರೀತಿ ನೋಡಿಕೊಂಡು ನಾವು ಕೆಲಸವನ್ನು ಒಳ್ಳೆ ರೀತಿ ನೋಡಿಕೊಳ್ತೇವೆ. ನನ್ನಲ್ಲಿ ಬಂದವರು 30 ವರ್ಷದಿಂದ ನಮ್ಗೆ ಬಿಟ್ಟು ಹೋಗುದಿಲ್ಲ. ಒಂದು 10-15 ಜನ ಅಷ್ಟು ವರ್ಷದಿಂದ ಇದ್ದವರು ಇದ್ದಾರೆ. ಅವರ ಕಷ್ಟ ಸುಖವನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಅವ್ರು ಸಹ ಒಳ್ಳೆ ಆಗ್ಬೇಕು, ಕಸ್ಟಮರ್ ನೋಡ್ಬೇಕು, ಗಣಿ ಮಾಡಿದ್ರೆ ನಾವು ಮಾಡ್ಬೇಕು ಅಂತ ಮೆಂಟಲಿ ಇತ್ತು. ಮತ್ತೆ ಜನರ ಆಶೀರ್ವಾದ, ಜನರು ಪ್ರತಿದಿನ ಖುಷಿಯಲ್ಲಿ ಹೋಗ್ತಾರೆ, ಬೈದು ಹೋಗುದಿಲ್ಲ, ಎಲ್ಲ ಖುಷಿಯಲ್ಲಿ ಹೋಗ್ತಾರೆ. ಮುಖ್ಯವಾಗಿ ಇಲ್ಲಿ ಬೇಕಿರೋದು ರುಚಿಯಾದ ಅದೇ. ಊಟ ಮತ್ತೆ ಅಡುಗೆಗೆ ಕುಕ್ ಅಂತ ಏನ್ ಹೇಳ್ತಾರೆ. ಹೌದು. ಈಗ ನಿಮ್ಗೆ ಅಡುಗೆಯವರು ಮೊದಲಿನವರೇ ಇದ್ದಾರ ಅಥವಾ ಎಲ್ಲ ಮುಗ್ನವರೇ ಇದ್ದಾರೆ. ಮೊದಲಿನವರೇ? ಕೆಲವು ಬಿಟ್ಟು ಹೋಗ್ತಾರೆ, ಸಾಮಾನ್ಯವಾಗಿ ಹೋಗ್ತಾರೆ, ಅಂತೂ ಸಾಧಾರಣ ಮುಗ್ನವರೇ ಇದ್ದಾರೆ. ಮತ್ತೆ ನನಗೆ ಸಮಗ್ರ ಮಾಹಿತಿ ಉಂಟು, ಮತ್ತೆ ನಮ್ಮ ಒಳ್ಳೆ ಅಡಿಗೆಯವರು ಇದ್ದಾರೆ. ಮತ್ತೆ ಒಳ್ಳೆ ರೀತಿಯ ಸಂಬಳ ಕೊಟ್ಟು ಒಳ್ಳೆ ರೀತಿಯ ರುಚಿಕೊಂಡಿದ್ದೇವೆ. ಅವ್ರಿಗೆ ಬೇಕಾದ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೇವೆ. ಮತ್ತೆ ಎಲ್ಲ ಇದರಲ್ಲಿ ರುಚಿ ಯಾವುದೇ ಇದಾಗ್ತದೆ ಅಂತ ತಿಂದ ಹೊಟ್ಟೆ ಹಾಳಾಗಬಾರ್ದು. ಈ 100 ಜನಕ್ಕಿಂತ ಹೆಚ್ಚಿನ ಕೆಲಸದವರು ಇದ್ದಾರೆ ಅಂತ ಹೇಳ್ತೇವೆ. ಹಾಗೆ ಹೇಳುದಾದ್ರೆ ನಿಮ್ಮದು ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಅವರಿಗೆ ನೀವು ಉದ್ಯೋಗದಲ್ಲಿ ಪಿಂಚಣಿ ಹಾಗೆ ಇದೆಲ್ಲ ಉಂಟು. ಎಲ್ಲ ವ್ಯವಸ್ಥೆ. ಹೆಚ್ಚಿನವರಿಗೆಲ್ಲ ನನಗೆ ಉದ್ಯೋಗದಲ್ಲಿ ಪಿಂಚಣಿ ಉಂಟು, ಎಲ್ಲ ಸೌಲಭ್ಯ. ಬೇರೆ 2 ಸೆಕ್ಷನ್ ಉಂಟಿದೆ, ಕ್ಯಾಟರಿಂಗ್ ಸೆಕ್ಷನ್ ಬೇರೆ, ಹೋಟೆಲ್ ರೆಸ್ಟೋರೆಂಟ್ ಸೆಕ್ಷನ್ ಬೇರೆ. ಹಾಗೆ 2 ಸೆಕ್ಷನ್ ಸೇರಿ 100 ಜನ ಕೆಲಸವರು ಇದ್ದಾರೆ. ಹೆಚ್ಚಿಗೆ ಕ್ಯಾಟರಿಂಗ್ ಇರ್ತದೆ, ಅಫಿಷಿಯಲ್ ಕ್ಯಾಟರಿಂಗ್ ಇರ್ತದೆ, ಬೇರೆ ಬೇರೆ ಕ್ಯಾಟರಿಂಗ್ ಇರ್ತದೆ. ಅದಕ್ಕೊಂದು ಪಾರ್ಟ್ನರ್ಸ್ ಎಲ್ಲ ಇದ್ದಾರೆ. ಅದು ಕ್ಯಾಟರಿಂಗ್ ನಮ್ಮ ಈ ಬಿಲ್ಡಿಂಗ್ ಒಳಗೆ ಕ್ಯಾಟರಿಂಗ್ ಸೆಕ್ಷನ್ ಇರ್ಬೋದು, ಅದನ್ನು ಸಪ್ರೇಟ್ ಲೀವ್ ಕೊಡ್ತಾರೆ. ನೀವು ಸ್ವಚ್ಛತೆಯನ್ನು ಹೇಗೆ ನಿರ್ವಹಿಸ್ತೀವಿ ಸರ್? ಅದು ಮೇನ್ ಹೋಟೆಲ್ಗೆ ಬೇಕಾಗುತ್ತೆ ನೀರು ಸ್ವಚ್ಛತೆ. ಯಾವುದೇ ಫಸ್ಟ್ ಹೋಟೆಲ್ ಹೇಳಿದ್ರೆ ಒಂದು ಸ್ವಚ್ಛತೆ, ಒಂದು ಕ್ವಾಲಿಟಿ, ಒಂದು ಸರ್ವಿಸ್, ಅದು 3 ಅಗತ್ಯ. ಅದ್ರ ಬಗ್ಗೆ ನಾವು ತಲೆಗೆಡಿಸ್ಬೇಕು ಅಂತ ಹೊರತು ಅದು ಫಸ್ಟ್ ಅದೇ ಬಗ್ಗೆ ತಲೆಗೆಡಿಸ್ಬೇಕು. ಅಥವಾ ಅದಕ್ಕೆ ತಪ್ಪಿದ್ರೆ ಅದೆಲ್ಲ ಸರಿ ಆಗ್ತದೆ. ಹಾಗೆ ಈಗ ಹೋಟೆಲ್ ಅಂತ ಹೇಳಿದ್ಮೇಲೆ ಅದರಲ್ಲಿ ಉಳಿಕೆ ಆಹಾರ ಇದ್ದದ್ದೇ, ಅದನ್ನು ನೀವು ಹೇಗೆ ವ್ಯವಸ್ಥಿತವಾಗಿ ನೀವು? ನಮ್ದು ಉಳಿಕೆ ಅಂತ ಹೇಳಿದ್ರೆ ನಮ್ದು ಯಾವುದೇ ರಾತ್ರಿ ಉಳಿಕೆ ಎಲ್ಲ ತಂದಿಗೆ ಹೋಗ್ತದೆ. ಅದು ರಾತ್ರಿ ಎಂತ ತಿಂಡಿ ಹೋದ್ರು ಎಲ್ಲ ಹಂದಿಗೆ ಹೋಗ್ತದೆ. ಬೆಳಗ್ಗೆ ಕ್ಲೀನ್ ಯಾವ ನೀರು, ಮತ್ತೆ ಬೆಳಗಿನ ಸಾಕು ಸಂಜೆಗೆ ಇರುವುದಿಲ್ಲ. ನಮ್ಮಲ್ಲಿ ಇಷ್ಟು ಈ 35 ವರ್ಷದಲ್ಲಿ ಸಹ ತಿಂದ ಇಲ್ಲಿ ತಿಂದು ಹೊಟ್ಟೆ ಹಾಳಾಯ್ತು ಅಂತ ಹೇಳಿದ ಯಾರು ಇಲ್ಲ. ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ನಿಮ್ಗೆ ಅದ್ರ ಬಗ್ಗೆ. ಈಗ ಪ್ರತಿಯೊಂದಕ್ಕೂ ನೀವು ಲೈಸೆನ್ಸ್ ತಗೊಂಡು ಮುನ್ಸಿಪಾಲಿಟಿಯಿಂದ ಲೈಸೆನ್ಸ್ ತಗೊಂಡು ಎಲ್ಲ ಉಂಟು. ನಮ್ಗೆ 18 ನಮೂನೆ ಲೈಸೆನ್ಸ್ ಉಂಟು. 18-19 ಲೈಸೆನ್ಸ್ ಉಂಟು. ನಾವೆಲ್ಲ ಕರೆಕ್ಟ್ ಮಾಡಿದ್ವಿ. ಅಂದ್ರೆ ಮುನ್ಸಿಪಾಲಿಟಿ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಅಂತ ಹೇಳಿ, ಉದ್ಯಮ ಪರವಾನಗಿ ಅಂತ ಹೇಳಿ, ಮತ್ತೆ ಆಹಾರ ಸುರಕ್ಷತೆ ಕಾನೂನು ಕಾಯ್ದೆ ಅದು ಆಗ್ತದೆ. ಮತ್ತೆ ಈ ಪ್ರಾಪರ್ಟಿ ಟ್ಯಾಕ್ಸ್ ಅದು ನಾವು ಆಗಿದೆ, ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ವ್ಯಾಟ್, ಮತ್ತೆ ಇದು GST, PF, PSI, ಮತ್ತೆ ಪ್ರೊಫೆಷನಲ್ ಟ್ಯಾಕ್ಸ್, ಇದೆಲ್ಲ 18 ನನ್ನ ಟ್ಯಾಕ್ಸ್ ವ್ಯವಹಾರಗಳು ಗೌರ್ಮೆಂಟ್, ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ತೀವಿ. ಹಾಗೆ ಫುಡ್ ಸೇಫ್ಟಿ ಬಗ್ಗೆ ನಿಮಗೆ ಇನ್ಸ್ಪೆಕ್ಷನ್ ಕೂಡ ಬರ್ತಾರೆ? ನಮ್ಮಲ್ಲಿ ಯಾರು ವಿಷಯ ಬರುದಿಲ್ಲ. ಒಂದೊಂದೆಲ್ಲ ಓಪನ್ ಕಿಚನ್, ಏನು ತಿನ್ನೋರಿಗೆ ಕಾಣ್ತದೆ. ಕಿಚನ್ ಎಲ್ಲ ಕಡೆ ಕ್ಲೀನ್ ಇರ್ತದೆ. ಯಾವುದು ನಮ್ದು ಹೊರಗೆ ಅಥವಾ ಕತ್ತಲೆ ಈಗ ಅದರಲ್ಲಿ ಯಾವ್ದು ಇರುವುದಿಲ್ಲ, ಎಲ್ಲ ಓಪನ್ ಕಿಚನ್. ಅದಕ್ಕೆ ಏನಾದ್ರು ಅಥಾರಿಟಿ ಅಂತ ನೀವು ಕನ್ಸಲ್ಟ್ ಮಾಡ್ತೀರಾ? ಯಾವುದು ಸೇಫ್ಟಿ ಬಗ್ಗೆ ಹಾಗೆ ಗೊತ್ತಿಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ರೀತಿ ಬರ್ತಾರೆ.
ಆರೋಗ್ಯ ಅಧಿಕಾರಿಗಳು ಬರ್ತಾರೆ ಎಲ್ಲ ಇದೀಗ ಕಾಣ್ತಾರಲ್ಲ. ಮತ್ತೆ ನಾವು ನೀರನ್ನೆಲ್ಲ ಬಿಸಿ ನೀರೇ ಕೊಡುದು, ತೊಳೆದು ಕೊಡುದಿಲ್ಲ, ತೊಳೆದಲ್ಲಿ ಮಾತ್ರ ಕೊಡುದು. ಮತ್ತೆ ಎಲ್ಲ ನೀರೆಲ್ಲದು 2-3 ಮಿಷನ್ನಲ್ಲಿ ಪ್ಯೂರಿಫೈಡ್ ಆಗಿ ಅಡಿಗೆ ಹೋಗಿ ಬರುದು. ಅದೇ ನೀರು ಕುಡಿಲಿಕ್ಕೆ ಎಕ್ವಾ ಗಾರ್ಡನ್ ಆಗಿ ಬರುದು. ವಾಟರ್ ರೀಸೈಕ್ಲಿಂಗ್ ಎಲ್ಲ ವಾಟರ್ ಸೇವಿಂಗ್ ಅದ್ರ ಬಗ್ಗೆ ನಾನು ತುಂಬಾ ನಿರ್ವಹಿಸ್ತೇನೆ. ಸ್ಟಾರ್ಟಿಂಗ್ ನಮ್ಮ ಮುನ್ಸಿಪಾಲಿಟಿ ನೀರು ಬರ್ತದೆ, ನಮ್ಮ ಬಾವಿ ನೀರು ಉಂಟು, ಅದು ಹೋಗಿ ಸೈಕ್ಲಿಂಗ್ ಆಗಿ 2 ಪಂಪಲ್ಲಿ ಸೈಕ್ಲಿಂಗ್ ಆಗಿ ಟ್ಯಾಂಕಿ ಹೋಗುತ್ತೆ ವಾಟರ್ ಟ್ಯಾಂಕ್. ಅಲ್ಲಿಂದ ಕೆಳಗೆ ಬರ್ತದೆ. ಅಡಿಗೆ ಹೋಗುವ ಅದು ಎಕೋ ಗಾಡಿಗಾಗಿ ಅಡಿಗೆ ಬರ್ತದೆ. ಇದನ್ನು ತುಂಬಾ ಯೂಸ್ ಮಾಡ್ತದೆ. ಇಷ್ಟು ದೊಡ್ಡ ಉದ್ಯಮವನ್ನು ನಡೆಸಬೇಕಿದ್ರೆ ಅದಕ್ಕೆ ಚಾತುರ್ಯ ಕೂಡ ಬೇಕು, ಹಾಗೆ ಬುದ್ಧಿಮತ್ತೆ ಕೂಡ ಬೇಕು ಸರ್. ಹಾಗೆ ಈಗಿನ ಯುವ ಜನರಿಗೆ ಅದ್ರಲ್ಲಿ ಹೋಟೆಲ್ ಉದ್ಯಮ ನಡೆಸಬೇಕು ಅಂತ ಹೇಳುವವರಿಗೆ ಇದು ಸುಲಭದ ಮಾತಲ್ಲ ಆಕ್ಚುಲಿ. ಅವರಿಗೆ ನಿಮ್ಮ ಮೆಸೇಜ್ ಹೇಳಿ. ಅಲ್ಲ, ಈಗಿನ ಉದ್ಯಮ ಅಂತ ಹೇಳಿದ್ರೆ ಈಗಿನ ಈ ಜನರಿಗೆ, ನಮ್ಮ ಯುವಕರಿಗೆ ಆಗ್ಲಿಕ್ಕೆ ನಮ್ಮ ಉದ್ಯಮ ಒಳ್ಳೆ ಉದ್ಯಮ ಅದು. ಇದರಲ್ಲಿ ಹೋಟೆಲ್ ಉದ್ಯಮ ಅಂತ ಹೇಳಿದ್ರೆ ಫುಡ್ ಉದ್ಯಮ ಮನುಷ್ಯನ ಅತಿ ಅಗತ್ಯದಲ್ಲಿ ಮೂರನೇ ಒಂದು ಅತಿ ಅಗತ್ಯದ ಒಂದು ಇದರಲ್ಲಿ ಈ ಉದ್ಯಮ ಮೂರನೇದು. ಇದಕ್ಕೆ ಹೆಚ್ಚೆಚ್ಚು ಜನ ಬರ್ಬೇಕು. ಇದು ರೆಡಿ ಕ್ಯಾಶ್, ಇದು ಬೆಳಗ್ಗೆ ವ್ಯಾಪಾರ ಸಂಜೆ ದುಡ್ಡು ಆಗ್ತದೆ. ಅದಕ್ಕೆ ಹೆಚ್ಚೆಚ್ಚು ಜನ ಬರ್ಬೇಕು. ಅದರ ಬಗ್ಗೆ ಅವರು ಈಗಿನ ಜನರಿಗೆ ಅಂತ ಹೇಳಿದ್ರೆ ಅದಂತಾರ ಬೇಗ ಇದಾಗಬೇಕು, ಬೇಗ ದುಡ್ಡು ಬೇಕು ಅಂತ ಅಲ್ಲ. ಅದು ಸ್ವಲ್ಪ ಕಷ್ಟ ಪಡ್ಬೇಕು. ಇದರಲ್ಲಿ ಆ ಶಿಸ್ತು ಇರ್ಬೇಕು, ಬದ್ಧತೆ ಇರ್ಬೇಕು, ಮತ್ತೆ ಜನರ ಪ್ರೀತಿ ವಿಶ್ವಾಸ ನಾವು ಇದು ಮಾಡ್ಬೇಕು. ಜನರು ಬೇರೆ ಬೇರೆ ವಿಧ ಜನರು ಇರ್ತಾರೆ, ಅವನ ರುಚಿ ಬೇರೆ ಬೇರೆ ಇತ್ತು ಸರ್. ಎಲ್ಲರಿಗೂ ಆಗುವಂತ ರುಚಿ ನಾವು ಮಾಡ್ಬೇಕು. 100 ಎಲ್ಲರಿಗೂ ರುಚಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನಿಮಗೆ ಇದರಲ್ಲಿ ಕಾಂಪಿಟೇಟರ್ಸ್ ಅಂತ ಇದ್ರು ಹೋಟೆಲ್ ಉದ್ಯಮದಲ್ಲಿ ಸ್ಪರ್ಧಿಗಳು ಅಂತ ಇದ್ರ ಪ್ರಾರಂಭ ಮಾಡುವ ಸ್ಪರ್ಧೆ ಇರ್ತದೆ. ಆದ್ರೆ ಆಗ ಆ ಟೈಮಲ್ಲಿ ತಾಜ್ ಮಹಲ್ ಇತ್ತು, ಮೊದ್ಲೇ ಇತ್ತು. ನಮ್ಗೆ ಎಲ್ಲಾ ಹೋಟೆಲ್ ಎಲ್ಲದಕ್ಕೂ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಸಮುದ್ರದಲ್ಲಿ ನೀರು ಉಂಟು ಎಲ್ಲ ಕುಡಿಲಿಕ್ಕೆ ಆಗುತ್ತೆ ನಮ್ಗೆ. ನಮ್ಗೆ ಎಷ್ಟು ಬೇಕಷ್ಟು ಕುಡಿಬಹುದು. ಎಲ್ರಿಗೂ ಬೇರೆ ಬೇರೆ ವ್ಯಾಪಾರ ಮಾಡೋದು ಆಗ್ತದೆ. ದೊಡ್ಡ ಸಿಟಿ ಇದು, ಎಲ್ರಿಗೂ ವ್ಯಾಪಾರ ಆಗ್ಬೋದು. ನಮ್ಗೆ ಎಲ್ಲ ಸ್ನೇಹಿತರಿದ್ದಾರೆ. ನಾನು ಹೇಳಿದೆಲ್ಲ ನಮ್ಮ ಮೀಟಿಂಗ್, ಹೋಟೆಲ್ ಮೀಟಿಂಗ್ ಅಲ್ಲಿ ಇಲ್ಲಿ ಆಗ್ತಾ ಇತ್ತು. ವ್ಯಾಪಾರದಲ್ಲಿ ಸ್ನೇಹಿತ ಸ್ಪರ್ಧೆ ಇರ್ಬೇಕು, ಅನೈತಿಕ ಸ್ಪರ್ಧೆ ಇರಬಾರ್ದು, ಇನ್ನೊಬ್ಬರ ವ್ಯಾಪಾರ ಹೊಡಿಬಂತ ಸ್ಪರ್ಧೆ ಇರಬಾರ್ದು. ನಮ್ಗೆ ಎಲ್ಲರೂ ಸ್ನೇಹಿತರೆ, ಎಲ್ಲ ತಾಯಿಮಾರಾಗಲಿ ಎಲ್ಲ ನಮ್ಮ ಸ್ನೇಹಿತರೆ, ಎಲ್ಲ ಒಳ್ಳೆಯವರು. ಈಗ ಹೋಟೆಲ್ ಉದ್ಯಮದಲ್ಲಿ ಅಸೋಸಿಯೇಷನ್ ಅಂತ ಉಂಟು. ನಾನು ಅಸೋಸಿಯೇಷನ್ ಸಕ್ರಿಯವಾಗಿ ಇದ್ದೆ, ಈಗ ಸ್ವಲ್ಪ ಇಲ್ಲ ಸ್ವಲ್ಪ. ಮತ್ತೆ ಕರ್ನಾಟಕ ಪ್ರದೇಶ ಹೋಟೆಲ್ ಸಮಿತಿಯಲ್ಲಿ ಸಹ ನಾನಿದ್ದೆ. ನಮ್ಗೆ ಕರ್ನಾಟಕ ಪ್ರದೇಶ ಹೋಟೆಲ್ ಸಮಿತಿಯವರು ಉದ್ಯಮ ರತ್ನ ಪ್ರಶಸ್ತಿ ಅಂತ ಹೇಳಿ 2018ರಲ್ಲಿ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಆಯ್ತು. ಅದು 4 ಜನ, ಕರ್ನಾಟಕದಲ್ಲಿ ನಾವು 4 ಜನ ಕೊಟ್ಟಿದ್ದಾರೆ. ಹೊಸ ವರ್ಷ 4 ಜನ ಕೊಡ್ತಾರೆ. ಆ ವರ್ಷದಲ್ಲಿ ಇಲ್ಲಿಂದ ನನ್ನನ್ನು ಫೋನ್ ಮಾಡಿದ್ರು. ನಾನು ಬೇಡ ಹೇಳಿ, ಇಲ್ಲ ನೀವು ಬರ್ಬೇಕು, ನೀವು ಜನರಿಗೆ ಒಳ್ಳೆ ಇದು ಮಾಡಿದ್ದೀರಿ, ಒಳ್ಳೆ ಅಭಿವೃದ್ಧಿ ಮಾಡಿದ್ದೀರಿ ಹೇಳಿ ಉಡುಪಿಯಲ್ಲಿ ಸಂಬಂಧ ಆಯ್ತು. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ನಮ್ಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ, ಒಳ್ಳೆ ಉದ್ಯೋಗ ಅಂತ ಹೇಳಿ. ಸೊಸೈಟಿ ಬರ್ತದೆ. ಕರ್ನಾಟಕದಲ್ಲಿ 4 ಜನರಿಗೆ ಪ್ರಶಸ್ತಿ ಅಲ್ಲ, ವರ್ಷಕ್ಕೆ 4 ಜನರಿಗೆ ಕೊಡ್ತಾರೆ. ಅದ್ರಲ್ಲಿ 17ನೇ ಇಸ್ವಿಯಲ್ಲಿ ನಮ್ಗೆ ಸಿಕ್ಕಿದೆ. ಒಂದು ನಮ್ಗೆ ಒಂದು ಉಡುಪಿಯಲ್ಲಿ ಒಂದು ಹೋಟೆಲ್, ಹೋಟೆಲ್ ಇತ್ತು. ಮತ್ತೆ ತುಮಕೂರು, ಮತ್ತೆ ಮೈಸೂರು. ನೀವು ಉದ್ಯಮ ಕ್ಷೇತ್ರ ಅಲ್ಲದೆ ಸಾಮಾಜಿಕ ಕ್ಷೇತ್ರ ಹಾಗೆ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರದಲ್ಲೂ ನೀವು ಯಾವ ಯಾವ ಕಾರ್ಯಕ್ರಮಗಳನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್? ಲಯನ್ಸ್ ಕ್ಲಬ್ ಕರುನಾಡು ಸಾಹಿತ್ಯ ಅಧ್ಯಕ್ಷರಾಗಿ 2 ವರ್ಷ ನಾನು ಕಾರ್ಯನಿರ್ವಹಿಸಿದ್ದೇನೆ. ಮತ್ತೆ ಈಗಲೂ ಮೆಂಬರ್ ನಾನು. ಹೊಸ ಲಯನ್ಸ್ ಕ್ಲಬ್ ಅಲ್ಲಿ ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ ಈ ನಿಮ್ಮ ಮೆಡಿಕಲ್ ಕ್ಯಾಂಪ್ ಬೇರೆ ಬೇರೆ ಕಾರ್ಯಕ್ರಮ ನನ್ನ ಸಹಕಾರ ಯಾವಾಗ ಇರ್ತದೆ. ಆನಂತರ ಊರಿನ ದೇವಸ್ಥಾನ ಮಂಚಿ ಸುಳ್ಯ ಮಹಾದೇವ ದೇವಸ್ಥಾನ ನೇಮಕದಲ್ಲಿ ನಾವು ಸಕ್ರಿಯವಾಗಿ ಇದು ಮಾಡಿದೆವು. ಮತ್ತೆ ಭೂತಸ್ಥಾನ ಉಂಟು, ಅದನ್ನು ಶಾಲೆ ಅಲ್ಲಿ ತುಂಬಾ ಕೆಲವೆಲ್ಲ ಮಾಡಿದ್ದೇವೆ.
ಸರ್ ಹೋಗಿ ಬರ್ತೀರಾ? ವಾರಕ್ಕೊಂದ್ಸಲ ಅಲ್ಲಿ ಒಂದು ಮನೆ ಉಂಟು. ಹೌದು. ವಾರಕ್ಕೊಂದ್ಸಲ ಹೋಗಿ ಬರ್ತಾರೆ. ಹೋಗಿ ಬರ್ತೀರಾ? ಮತ್ತೆ ಇಲ್ಲಿ ಮಂಗಳೂರಿನಲ್ಲಿ ಸಾಧಾರಣ ಎಲ್ಲ ನಿಮ್ಮ ಕೆಲವದಕ್ಕೆಲ್ಲ ನಾವು ಸಂಘ ಸಂಸ್ಥೆಗಳಿಗೆ ಯಕ್ಷಗಾನ ಕೈಗೊಂಡು ಹಾ. ಆರ್ಥಿಕ ಸಹಾಯ. ನಾವು ಮಾಡ್ತೇವೆ ಕ್ರೀಡಾಕೂಟಗಳಿಗೆ. ಹೌದು. ನಿಮ್ಮ ಈ ಉದ್ಯಮದಲ್ಲಿ ನಿಮ್ಮ ಫ್ಯಾಮಿಲಿ ಅವರ ಸಹಕಾರ ಹೇಗಿದೆ ಸರ್? ಖಂಡಿತ ನಮ್ಮ ಮಿಸ್ಸಸ್ ಇದಕ್ಕೆ ಆಗಿದ್ದಾರೆ. ಅವರು ಒಂದು ವಿಂಗನ್ ಅವರು ನಡೆಸಿದ್ರು ಹೌದಾ? ಈ ಕ್ಯಾಟರಿಂಗ್ ಸೆಕ್ಷನ್ ಅನ್ನು ಹೌದು. ಅವರೇ ನಡೆಸಿದ್ರು. ಮತ್ತೆ ಅವರು ಒಂದು 2 ಗಂಟೆ ಹೋಟೆಲ್ನಲ್ಲಿ ಬಂದು ಕೂತ್ಕೊಳ್ತಾರೆ. ಮತ್ತೆ ನನ್ನ ಮಗಳು ಸಹ ತಿಂಗಳಿಗೆ ಒಂದು 10 ದಿವಸ ಬಂದು ಅವರು CA ಆಗಲಿ ಫೈನಲ್ ಆಗಿಲ್ಲ, ಆರ್ಟಿಕಲ್ ಪ್ರಿಪೇರ್ ಆಗಿದೆ. ಹೌದು. ನಿಮ್ಮ ಅಕೌಂಟ್ಸ್ ಎಲ್ಲ ನೋಡ್ತಾ ಇರ್ತಾರೆ ಅವರು. ಹೌದು. ಇದರಲ್ಲಿ ಮಗು IT ಕಂಪನಿ ಮಗಳು. Thank you, sir. Thank you so much. ನಿಮ್ಮ ಈ ಅತ್ಯಮೂಲ್ಯ ಸಮಯ ನಮಗೆ ಮೀಸಲಿಸಬೇಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ಸರ್.